ಖಾಲಿ ಮನೆಯ ಬಂದು ನಿಂತ್ಕೊಂಡು ಯಾರಿಲ್ಲ ಅಂತ ಹೇಳ್ತಾನಂದ್ರೆ ನೀ ಅದಿ ಅಂತ ಅರ್ಥ ಇದೆ. ಹಂಗೆ ಎಲ್ಲವನ್ನೂ ದ್ವಂದ್ವಗಳನ್ನು ತೆಗೆದು ಹಾಕಿದ ಮೇಲೆ ನೀನೆದ್ದ ನಿನ್ನನ್ನು ಹುಡುಕುವ ಅವಶ್ಯಕತೆನೇ ಇಲ್ಲ. ಹಂಗೆ ಪರಮಾತ್ಮನ ದೇವರನ್ನು ಹುಡುಕುವ ಅವಶ್ಯಕತೆ ಇಲ್ಲ. ನಿನ್ನಲ್ಲಿದ್ದಂಥ ಭೇದ ಭಾವವನ್ನು, ನಿನ್ನಲ್ಲಿದ್ದಂಥ ಅಹಂಕಾರ ಮಮಕಾರಗಳನ್ನು ಒಮ್ಮೆ ತೆಗೆದು ಹಾಕಿ ನೋಡ್ಬಿಡು. ಒಮ್ಮೆ ಸಂಪೂರ್ಣ ಶರಣಾಗಿ ನೋಡಿಬಿಡ. ಸದ್ಗುರುನಾಥ ಇದೆಲ್ಲ ನೀನು ಕೊಟ್ಟಿದ್ದಪ್ಪ, ನಿನ್ನಿಂದ ಆಗಿರುತ್ತೆ. ನಂದು ಏನೈತಿ ಇದ್ರೊಳಗೆ? ಈ ಶರೀರ ನೀನು ಕೊಟ್ಟಿ, ಈ ಜಗತ್ತಿಗೆ ನೀನು ತಂದಿ, ಇದರೊಳಗೆ ಏನು ಕೊಟ್ಟಿ? ಎಲ್ಲ ನಿಂದ, ನಂದು ಅನ್ನೋದು ಏನಿಲ್ಲ ಇದು. ಒಮ್ಮೆ ಹಿಂಗೆ ಶರಣಾಗಿ ನೋಡು, ಅವನೊಳಗೆ ನೀನು ಒಂದಾಗಿ ಬಿಡ್ತಿ. ನಿನ್ನೊಳಗೆ ಅವನು ಕಂಡು ಬಿಡ್ತಾನ. ನೀನು ಅವನು ಭೇದ ಭಾವ ಆಡಿ ನೀ ಒಂದೇ ಉಳಿತು. ಈ ಸತ್ಯವನ್ನು ಯಾವಾಗ ನೀ ತಿಳಿಯುತ್ತಿ ಆವಾಗ ನೀನು ಜೀವನ ಅಂತ ಮೋಕ್ಷವನ್ನು ಪಡೆದು ಜೀವನ ಮುಕ್ತರಾಗುವಂಥ ಈ ಶರೀರವನ್ನು ಸದಾ ಸಚ್ಚಿಂತನೆಯಲ್ಲಿ ಓದಿಸಬೇಕು, ಸದಾ ಸನ್ನಡತೆಯಲ್ಲಿ ನಡೆಸಬೇಕು. ಸದಾ ಹಯ ವಾಚ ಮನಸ್ಸ, ಮಾತು ಮನಸ್ಸು ಪ್ರತಿಯೊಳಗೆ ಒಂದೇ ಥರ ಇರಬೇಕು. ಹೊರಬಂದು ಒಳಬಂದು ಇರಲ್ಲ ಭೇದ ಭಾವವನ್ನು ತೆಗೆದುಹಾಕಿ ಎಲ್ಲರಲ್ಲಿ ಸದ್ಗುರುನಾಥನಾದ ಭಾವದಿಂದ ನಾವು ಜೀವನ ಮಾಡಿದ್ದಾರೆ. ಒಂದೇ ಕ್ಷಣದೊಳಗೆ ಎಲ್ಲ ಧರ್ಮ ಗ್ರಂಥಗಳು ಬೇರೆ ಬೇರೆ ಹೇಳ್ತಾವೆ, ಸಾಕಷ್ಟು ಹೇಳ್ತಾವೆ. ಆದರೆ ಮನುಷ್ಯರು ಹೇಳ್ತಾನೆ ಅದನ್ನೇ ಇವನು ಸಿಕ್ಕಿಗಳು. ಈ ಕ್ಷಣದೊಳಗೆ ನೀ ಜನ್ಮ ಜನ್ಮ ಹಿಡಿತಾವಂತ ತಿಳ್ಕೋಬೇಡ ಮನುಷ್ಯ. ಈ ಕ್ಷಣದೊಳಗೆ ನಿನ್ನಲ್ಲಿದ್ದಂಥ ಭೇದ ಭಾವವನ್ನು ತೆಗೆದುಹಾಕ, ಈ ಕ್ಷಣದೊಳಗೆ ನೀ ಮಮಕಾರಗಳನ್ನು ತೆಗೆದುಹಾಕ. ಈ ಕ್ಷಣದೊಳಗೆ ನೀ ಸಿಕ್ಕಿ, ಈ ಕ್ಷಣದೊಳಗೆ ನೀ ಸಿಕ್ಕಿ ಹಾಕಕ್ಕೆ ಸಾಧ್ಯ ಐತಿ. ಆದರೆ ನೀನೇನು ಮಾಡ್ಕೊಂತೀವಿ? ಮುಂದೆ ಹಾಕೊಂಡು ಹೊಂಟಿದನು. ನನಗೇನು ಸಾಧ್ಯ ಐತಿ? ನಾನು ಅರಮಾಣವ. ಹಂಗೆ ಮಹಾಪುರುಷರು ಸತ್ಪುರುಷರು ಅನ್ಕೊಂಡ್ರೆ ಹಂಗೆ ಅನ್ಕೊಂಡ್ರು. ಅವಾಗ ಗುರುಗಳ ಮುಖಾನ ಎಚ್ಚರಿಕೆ ಕೊಟ್ಟು ನೀನು ಏನು ತಿಳ್ಕೊಂಡು ಕುಂತಿಯಲ್ಲ ಅದನ್ನೇನಿಲ್ಲ, ನೀ ಸದ್ವಸ್ತುನ ಅದಿ, ನೀ ಸಚ್ಚಿದಾನಂದ ಸ್ವರೂಪನಾದಿ, ನೀ ಪರಬ್ರಹ್ಮ ಸ್ವರೂಪನಾದಿ. ಆದರೆ ನೀ ದೇಹಿಯಾಗಿ ಆ ದೇಹ ಭಾವವನ್ನು ಕಳೆದು ಹಾಕುವನ್ನು ನಿನ್ನ ಅನಂತ ಭಾವದಲ್ಲಿ ನಾನು ನಂದು ಅನ್ನೋದು ಹೋಗ್ಬೇಕಂದ್ರೆ ದೇಹ ಭಾವ ಅಡಬೇಕು. ಅದಕ್ಕೆ ಈ ಸದಾ ಸಚ್ಚಿಂತನೆಯಲ್ಲಿ ಬೆಳೀತಾಗ ಈ ದೇಹ ಭಾವವನ್ನು ಕಳ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಚಿಂತನೆ ಬಿಟ್ಟು ಬಿಡದೆ ನಡಿಬೇಕು, ಸತತ ನಡಿಬೇಕು. ಅದಕ್ಕೆ ಜಿಜ್ಞಾಸು ಸತತ ಅದ ಚಿಂತನೆಯಲ್ಲಿ ಇರುವ ನಾವು ಇದನ್ನು ಒಂದು ಕ್ಷಣ ಮಾಡ್ತೇವೆ, ಒಂದು ತಾಸು ಮಾಡ್ತೇವೆ, ಒಂದು ಗಂಟೆ ಮಾಡ್ತೇವೆ. ದೇಹ ಭಾವವನ್ನು ಕಳ್ಕೊಂಡು ಆತ್ಮಭಾವದಲ್ಲಿ ನಿಂದು ಬಂದ ಸರಳ. ಯಾಕಂದ್ರೆ 23 ತಾಸು ಇದ ಚಿಂತನೆವಾಗಿದ್ದು 1 ತಾಸು ಇದ್ರೆ ಆಗುವುದಿಲ್ಲ.